ಪ್ರಗತಿ ಅವರಿಗೆ ತುಂಬ ಗಾಬರಿಯಾಗಿದ್ದು ಯಾವಾಗ? ಅಯ್ಯೋ ಆಲ್ಮೋಸ್ಟ್ ಯಾವಾಗಲೂ ಆ ಟೆನ್ಷನಲ್ಲೇ ಇರ್ತಿದ್ವಿ ಸರ್. ಅಂದರೆ ಎಲ್ಲ ಲೈವ್ ಲೊಕೇಶನ್ಸ್ ಅಲ್ಲ, ದಿನ ಆದರೆ ಬೆಳಗ್ಗೆ ಆದರೆ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ. ಮಳೆ ಬಂದಿದೆ, ಕೆಸರಾಗಿದೆ, ಗಾಡಿ ಹೋಗ್ತಾ ಇಲ್ಲ ಮಳೆ ಬರುತ್ತೆ ಅಂದರೆ ಇಮಿಡಿಯೇಟ್ ಅಲ್ಲಿಂದ ಹೊರಟುಬಿಡ್ಬೇಕು ಎಲ್ಲರೂ. ಇಲ್ಲ ಸ್ಟಕ್ ಆಗಿಬಿಟ್ರೆ 1 or 2 days ಸ್ಟಕ್ ಆಗಿಬಿಡ್ತಾರೆ, ಗಾಡಿ ಹೊರಗಡೆ ತರೋದಕ್ಕಾಗಲ್ಲ. ಇಲ್ಲ ಒಂದು 10 minutes ಬಿಸಿಲಿತ್ತು, ಸ್ವಲ್ಪ ಲೈಟಿಂಗ್ ಚೆನ್ನಾಗಿದೆ, ಶೂಟಿಂಗ್ ಆಯಿತು, ಫುಲ್ ಕ್ಲೌಡಿ ಆಗಿಬಿಡ್ತು, ಈಗ ಶೂಟ್ ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕು. ಇಷ್ಟು ಜನ, ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್. ಅಂದರೆ ನಾವು ಚಿಕ್ಕದಾದರೂ ಒಂದು ಪ್ರೊಡಕ್ಷನ್ ಮಾಡ್ಕೊಂಡು ಬಂದು ಸಿನಿಮಾದ ಕೆಲಸಗಳಲ್ಲಿ ಇದ್ದಿದ್ದರಿಂದ ಆ ಮನಿದ ವ್ಯಾಲ್ಯೂ ಗೊತ್ತು. ಸೆಟ್ಟಲ್ಲಿ 1 minute ಎಷ್ಟು ದುಡ್ಡು ಹೋಗುತ್ತೆ ಅನ್ನೋದ್ರದ್ದು ಒಂದು ಲೆಕ್ಕಾಚಾರ ಇರೋದ್ರಿಂದ. ಸೊ ರಿಷಬ್ಗೂ ಟೆನ್ಷನ್ ಆಗುತ್ತಲ್ಲ ಆ ಥರ ಆದಾಗ. ಸೊ ರಿಷಬ್ ಟೆನ್ಷನ್ ಆದರೆ ಆಬ್ವಿಯಸ್ಲಿ ನನಗೂ ಅದ್ರ ಬಗ್ಗೆ ಒಂದು ಯೋಚನೆ. ಸೊ ಈ ಥರ ಅದರಲ್ಲೂ ಅವ್ರದ್ದು ಕಾಲು ವಿಪರೀತ ನೋವಾದಾಗ, ಕಾಲು ಗಾಯ ಆದಾಗ ಆ ಫೋಟೋ ನೋಡಿದೆ ನಾನು. ಜೊತೆಗೆ ನಾನು ಇಂಟರ್ವ್ಯೂ ಮಾಡ್ಬೇಕಾದ್ರೂ ಕೂಡ ಅವ್ರು ಹೇಳಿದ್ರು, ಇನ್ನೂ ಕೂಡ ಕಲೆ ಹಂಗೆ ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ರು. ಇನ್ನೂ ಪೇನ್ ಇದೆ ಇವಾಗನೂ ಇಷ್ಟೆಲ್ಲ. ಇವಾಗ ಅವರೇ ಡೈರೆಕ್ಟರ್ ಆ್ಯಕ್ಟರ್ ಆಗಿದ್ರು, ಪ್ರಮೋಷನು ಮಾಡಲಿಕ್ಕಾಗಿಲ್ಲ ಜಾಸ್ತಿ. ಲಾಸ್ಟ್ ಮೂಮೆಂಟ್ವರೆಗೂ ಕಾಪಿ ತೆಗಿಯೋದು ಕೆಲಸ ಇದೆ ಎಲ್ಲ ಆಯಿತು. ಈಗ ಪ್ರಮೋಷನ್ಗೆಲ್ಲ ಓಡಾಡ್ತಿದ್ದಾರೆ. ನನಗೆ ಅದಕ್ಕೆ ಅವ್ರು ಫಸ್ಟು ವಾಪಸ್ ಬಂದು ಅವ್ರದ್ದು ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು, ರೆಸ್ಟ್ ಮಾಡಬೇಕು. ತುಂಬ ಮೆಂಟಲಿ, ಎಮೋಷ್ನಲಿ, ಫಿಸಿಕಲಿ ಎಲ್ಲ ಹಿಂಡ್ಕೊಂಡ್ಬಿಟ್ಟಿದೆ ಈ ಪ್ರಾಜೆಕ್ಟ್. ಇವತ್ತು ಈ ರಿಸಲ್ಟ್ ಕೊಡ್ತಿರ್ಬೋದು, ಬಟ್ ಏನೂ ಉಳಿಸಿಲ್ಲ. ಅಷ್ಟು ತೊಗೊಂಡು ವಾಪಸ್ ಇವಾಗ ಕೊಡ್ತಿದ್ದ ಥರ ನನಗೆ ಫೀಲ್ ಆಗುತ್ತೆ. ಅಷ್ಟು ಕೆಲಸ ಮಾಡಿಸಿದೆ. ಆ ಕಾಲು ಇನ್ಯಾರಾದರೂ ಮಾಡ್ತಿರ್ಲಿಲ್ಲ ಅನ್ಸುತ್ತೆ, ಅಷ್ಟು ಸ್ವೆಲ್ಲಿಂಗ್ ಇಟ್ಕೊಂಡವರು. ಆಲ್ರೆಡಿ ನಮಗೆ ಡೇಟ್ ಅನೌನ್ಸ್ ಮಾಡಿಬಿಟ್ಟಿದ್ವಿ, ಶೂಟಿಂಗ್ ಮುಗಿತಾನೆ ಇಲ್ಲ ಬಿಕಾಸ್ ಆಫ್ ಇದೆಲ್ಲ ರೀಸನ್ಗಳಿಂದ. ಸೊ ಅವ್ರಿಗೆ ಮುಗಿಸ್ಲೇಬೇಕಾಗಿತ್ತು. VFXದೆಲ್ಲ ವರ್ಕ್ಗೆಲ್ಲ ಕಳಿಸೋದು ಇದೆಲ್ಲ ಇದ್ದಿದ್ದರಿಂದ ಬೇರೆ ದಾರಿನೇ ಇಲ್ಲ. ಶೂಟಿಂಗ್ ಅಂತೂ ನಿಲ್ಸೋದಕ್ಕಾಗಲ್ಲ. ಮೆಡಿಸಿನ್ ತೊಗೊಂಡು ಅಲ್ಲೇ ಚಿಕ್ಕ ಟ್ರೀಟ್ಮೆಂಟ್ಗಳನ್ನು ಮಾಡಿಕೊಂಡು ಕಂಟಿನ್ಯೂ ಮಾಡ್ತಿದ್ರು. ಅದೆಲ್ಲ ನೋಡಿದಾಗ ತುಂಬ, ಅಂದರೆ ಎಲ್ಲರೂ ಕೇಳ್ತಿದ್ರು, ನೀವು ಎಮೋಷ್ನಲ್ ಆದ್ರಿ ಸಿನಿಮಾ ನೋಡಬೇಕಾದ್ರೆ ಅಂತ. ಅಷ್ಟೆಲ್ಲ ನಾನು ಆ ಕತೆ ಫಸ್ಟ್ ಲೈನ್ ತಲೆಗೆ ಬಂದಾಗಿಂದ ಲಾಸ್ಟು ಆ ಸ್ವೆಲ್ಲಿಂಗ್ ಇರೋ ಕಾಲಲ್ಲಿ ಅದನ್ನು ಮುಗಿಸಿರೋವರೆಗೂ 1 hour ನೈಟ್ ನಿದ್ದೆ ಮಾಡಿದೆ. ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಆ ಕಾಪಿ ಆಚೆ ಬಂದು ಬಿಗ್ ಸ್ಕ್ರೀನಲ್ಲಿ ಪ್ಲೇ ಆದರೆ ಖಂಡಿತ ಅದು ನನಗೆ ಆ ಜರ್ನಿ ಎಲ್ಲ ರೀಕಾಲ್ ಆಯಿತು. ಅಂದರೆ ಕಣ್ಣೆದುರುಗಡೆ ಇದೆ, ಹೌದು, ಮಾತಾಡ್ತಿರ್ತಾರೆ, ಹಿಂದ್ಗಡೆಯಿಂದ ಬಂದವ್ರನ್ನ ಈಗ ಅವರ್ಸ್ ಕಳ್ತೀರಿ. ಸೊ ನಾನು ಹೇಳ್ತಾ ಇದ್ದೆ, ಸಾಮಾನ್ಯ ಸಂಗತಿ ಅಲ್ಲ, ನೀವು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಎಲ್ಲದರಲ್ಲೂ ಕೆಲಸ ಮಾಡುವಂಥದ್ದು ಮೇಡಮ್. ಒಂದು ಪ್ರಶ್ನೆ ಕೇಳಬೇಕು ನಾನು ಪ್ರಗತಿ ಅವರಿಗೆ, ಎಷ್ಟು ಹರಕೆಗಳಿದೆ? ಅಯ್ಯೋ ದೊಡ್ಡ ಲಿಸ್ಟ್ ಇದೆ ಸರ್. ಅಂದರೆ ಹರಕೆ ಅಂದರೆ ಏನಾಗುತ್ತೆ, ನಾಟ್ ಓನ್ಲಿ ಸಿನಿಮಾ ಏನೋ ಸಕ್ಸಸ್ಫುಲ್ ಆಗಲಿ ಅಂತನೋ, ಇಲ್ಲ ರಿಷಬ್ ಅವ್ರಿಗೋಸ್ಕರ ಹಾಗಲ್ಲ. ಅಲ್ಲಿ ಬಂದಿರೋ ಪ್ರತಿಯೊಬ್ಬರು ನಮ್ಮ ಜವಾಬ್ದಾರಿ. ನಾವು ಮಾಡ್ತಿರೋ ಲೊಕೇಶನ್ಗಳಾಗಿರ್ಬೋದು, ಕೆಲವೊಂದು ಸಿನಿಮಾ ಹೀಗೆ ಔಟ್ಪುಟ್ ಬರಲೇಬೇಕಂತ ತೊಗೊಳ್ಳೋ ರಿಸ್ಕ್ಗಳಾಗಿರ್ಬೋದು. ಅದ್ರ ಮಧ್ಯದಲ್ಲಿ ಇನ್ನೇನಿದೆ, ಲೈಕ್ ಪ್ರೇ ಮಾಡೋದು ಆ ಭಗವಂತನ ಮೇಲೆ ಹಾಕಿ, ಆ ದೈವದ ಮೇಲೆ ಹಾಕಿ, ಆ ನಂಬಿಕೆ ಮೇಲೆ ಕೆಲಸ ಮಾಡ್ಕೊಂಡು ಹೋಗೋದಲ್ಲ. ಸೊ ಡೆಫಿನೆಟ್ಲಿ ಹಾಗಾಗಿ ಎಲ್ಲ ಫೈಟ್ ಆ್ಯಕ್ಷನ್ಸ್ ಆಗಬೇಕಾದ್ರೆ ಹೇಳ್ಕೊಂಡಿರೋಂಥದ್ದು, ಬೇರೆದೆಲ್ಲದೂ ಸೇರಿ ಒಂದಿಷ್ಟು ಲೀಸ್ಟ್ ಇದೆ. ಮತ್ತು ನಾವು ಎಲ್ಲಿ ಹೋಗ್ತೀವಿ, ನಮ್ಮದು ಸೌತ್ ಕೆನರಾದಲ್ಲಿ ಎಲ್ಲ ಕಡೆನೂ ನಿಮಗೆ ನಾವು ಶೂಟ್ ಮಾಡೋ ಲೊಕೇಶನ್ಗಳಲ್ಲೂ ಒಂದಿಷ್ಟು ದೈವಗಳಿರ್ತಿತ್ತು, ದೇವರು ಇರ್ತಿತ್ತು, ನಾಗ ಇರ್ತಿತ್ತು. ಅದಕ್ಕೆಲ್ಲ ಪೂಜೆ ಕೊಟ್ಟು ಶೂಟಿಂಗ್ ಶುರು ಮಾಡಿ ಎಲ್ಲ ಬರೆದಿಟ್ಕೊಂಡಿರಲ್ಲ ಎಲ್ಲೆಲ್ಲಿಗೆ ಹೋಗಬೇಕು ಅಂತ. ಇದೆ ಸರ್. ಅದು ಅಂದರೆ ಇವಾಗ ಲೊಕೇಶನ್ಗಳಲ್ಲಿ ಒಂದಿಷ್ಟಿರುತ್ತೆ. ಇವಾಗ ಶೂಟ್ ಮಾಡಬೇಕಾದ್ರೇನೋ ಅದನ್ನು ನಂಬಿಡ್ತೀವಿ, ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಶೂಟ್ ಮುಗಿದ್ಮೇಲೆ ಮತ್ತೆ ಪೂಜೆ ಕೊಡ್ತೀವಿ. ಈ ಥರದ್ದೆಲ್ಲ ಅಂದರೆ ಆ ನಂಬಿಕೆ ನಾವು ನಂಬಿದ್ದೀವಿ, ಅದು ನಮಗೊಂದು ಬ್ಲೆಸ್ಸಿಂಗ್. ಈಗ ಅಲ್ಲೇ ಮುಗಿಸ್ಕೊಂಬಂದಿರ ಮತ್ತೊಂದು ಸರಿ ಏನಾದರೂ ರೌಂಡ್ ಹೋಗ್ಬೇಕಾ? ಇದೆ ಸರ್, ತುಂಬ ಲೀಸ್ಟ್ ಇದೆ. ಇವಾಗ ಟೆಂಪಲ್ ಲೀಸ್ಟೇ ಇದೆ. ಇದು ಮುಗಿದ್ರೆ ಸ್ವಲ್ಪ ರಿಷಬ್ ರಿಲ್ಯಾಕ್ಸ್ ಆದ್ಮೇಲೆ 1 by 1 ಕಂಪ್ಲೀಟ್ ಮಾಡಬೇಕು. ಓಕೆ. ಸೊ ಇದೆಲ್ಲದರ ಜೊತೆಗೆ ನೋಡಿ, ಒಂದು ಹೆಣ್ಣಿನ ಶಕ್ತಿ ಅಂತಂದ್ರೆ ಅದೇನೇ, ಗೃಹಿಣಿ ಗೃಹ ಮುಚ್ಚತೆ ಅಂತ ಒಂದು ಮಾತಿದೆ. ಗೃಹಿಣಿ ಜವಾಬ್ದಾರಿ ತಗೊಳ್ಳಿಲ್ಲ ಅಂದರೆ ಗೃಹನೇ ಮುಚ್ಕೊಂಡು ಹೋಗ್ಬಿಡ್ತಾವೆ, ಪ್ರಶ್ನೆ ಬೇರೆ. ನಿಮ್ಮ ಥರ ಜವಾಬ್ದಾರಿ ತಗೊಂಡ್ರೆ ಗೃಹಗಳು ಬೆಳೆದು ಬಿಡ್ತಾವೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ಸಾಮಾನ್ಯ ಅಲ್ಲ ಮೇಡಮ್, ನೀವು ಪತ್ನಿಯಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು, ತಾಯಿಯಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಸೊಸೆಯಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಅಕ್ಕ ಆಗಿ, ತಂಗಿಯಾಗಿ, ಎಲ್ಲ ರೀತಿಯಲ್ಲೂ. ಜೊತೆಗೆ ಏನಂದರೆ ನಿಮ್ಮ ಸಿನಿಮಾ ಜವಾಬ್ದಾರಿ ಬೇರೆ. ಈ ರೀತಿ ಎಲ್ಲದನ್ನು ನಿಭಾಯಿಸಿದ್ದು ಹೆಂಗೆ ಅಂತ ನೀವು, ಯಾಕಂದರೆ ಮಕ್ಕಳು ಓದು ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವ್ರು ಹೇಳ್ತಾ ಇದ್ರು, ನಾನು ಅಲ್ಲೇ ಸೇರಿಸಿದ್ದೆ ರಾಷ್ಟ್ರೋತ್ಥಾನದಲ್ಲಿ, ಅದ್ರ ಬಗ್ಗೆನೂ ಕೂಡ ಎಲ್ಲದೂ ಪ್ರಗತಿಯವರಿಗೆ ಹೋಗಬೇಕು, ಅದು ಕ್ರೆಡಿಟ್ ಅಂತ ಇದ್ರು. ಹೆಂಗೆ ನಿಭಾಯಿಸಿದ್ರಿ? ಆದರೆ ಬೇರೆ ಆಪ್ಷನ್ ಇರಲಿಲ್ಲ. ಇವಾಗ ಈ ಸಿನಿಮಾ ತೊಗೊಂಡಿದ್ದೀನಿ ನಾನು. ನಮ್ಮದು ಬೇಸ್ ಶಿಫ್ಟ್ ಮಾಡಬೇಕಿತ್ತು. ಫಸ್ಟ್ ನಾವು ರಿಸರ್ಚ್ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ಆಫೀಸ್ ಮಾಡಿಕೊಂಡು ರಿಸರ್ಚ್ ಮಾಡ್ತಿದ್ವಿ. ಅದಾದಮೇಲೆ ಎಲ್ಲ ಟೀಮ್ಗಳು ಶಿಫ್ಟ್ ಆಯಿತು ಕುಂದಾಪುರಕ್ಕೆ. ಅಲ್ಲಿ ಹೇಗಂದ್ರೆ ನಮ್ಮದು ಡೈರೆಕ್ಷನ್ ಬೇಸ್ ಇತ್ತು, ಕಾಸ್ಟ್ಯೂಮ್ ಬೇಸ್ ಇತ್ತು, ಆ ಡಿಪಾರ್ಟ್ಮೆಂಟ್ ಬೇಸ್ ಇತ್ತು, ಎಲ್ಲ 5 minutes ಅವೆ. ಸೊ ಎಲ್ಲರೂ ಎಲ್ಲದನ್ನು ಡಿಸ್ಕಷನ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡೇ ಮಾಡ್ತಿದ್ವಿ. ಹಾಗೆ ಮಾಡಬೇಕಿತ್ತು. ಇವತ್ತು ಪ್ರತಿಯೊಬ್ಬರು ಏನು ಎಲ್ಲದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಫ್ರೇಮ್ ಎಲ್ಲ ಹೇಳ್ತಾರಲ್ಲ, ಅರವಿಂದ್ ಅವ್ರಿಗೂ ಆ ಕ್ರೆಡಿಟ್ಸ್ ಹೋಗುತ್ತೆ. ಅವರು ನನ್ನ ಕಾಸ್ಟ್ಯೂಮ್ಸ್ನಷ್ಟು ಬ್ಯೂಟಿಫುಲ್
ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ, ಅಷ್ಟು ವಿಜುವಲಿ ಅಷ್ಟು ರಿಚಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ನಾವೆಲ್ಲರೂ ಕೋಆರ್ಡಿನೇಷನಲ್ಲಿದ್ವಿ, ನಾನಾಗಲಿ ನಮ್ಮ DOP ಆಗಲಿ, ನಮ್ಮದು ಆರ್ಟ್ ಡಿಪಾರ್ಟ್ಮೆಂಟ್ ಆರ್ಟ್ ಡೈರೆಕ್ಟರ್ ಬೆಂಗ್ಲೋನ್ ಅವರು, ಧರಣಿ ಎಲ್ಲರೂ. ಸೊ ಅದರಿಂದ ಆಮೇಲೆ ನಮಗೆ ಅಪ್ರೂವಲ್ಸ್ ಆಗಿರಲಿ ಇದೆಲ್ಲದು ತುಂಬ ರಿಷಬ್ ಕೂಡ ಅರವಿಂದ್ ಕೂಡ ನಾವು ಎಲ್ಲರೂ ಮೈನ್ಯೂಟ್ ಡೀಟೇಲ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ, ಎಲ್ಲೂ ಏನೂ ಇಗ್ನೋರ್ ಮಾಡಿಲ್ಲ. ಎಷ್ಟಾಗುತ್ತೆ ಅಷ್ಟು ಅಂದರೆ ನಿಮಗೆ ಆ ಟೈಮ್ದು ರೆಫರೆನ್ಸ್ಗಳು ಸಿಗಲ್ಲ. ನಾವು ಸಾವಿರಾರು ವರ್ಷದ ಹಿಂದೆ ಹೇಳಿದ್ದೀವಿ, ಈ ಸೆಂಚುರಿ ಆ ಸೆಂಚುರಿ ಏನಾಗಿತ್ತು ಸಾವಿರಾರು ವರ್ಷದ ಹಿಂದೆ. ಸೊ ಎಕ್ಸಾಕ್ಟ್ ರೆಫರೆನ್ಸ್ ಪಾಯಿಂಟ್ ಸಿಗಲ್ಲ, ಇನ್ಸ್ಕ್ರಿಪ್ಷನ್ಸ್ ಇಲ್ಲ ಅಂದರೆ ಟೆಂಪಲಲ್ಲಿರೋ ಸ್ಕಲ್ಪ್ಚರ್ಸಲ್ಲಿ ಏನು ಸಿಗುತ್ತೆ, ಪೇಂಟಿಂಗ್ಸಲ್ಲಿ ಏನು ಸಿಗುತ್ತೆ, ಆ ಥರದ ರೆಫರೆನ್ಸ್ಗಳನ್ನ ಇಟ್ಕೊಂಡು ನಾವು ಕದಂಬರ ಶಿಲ್ಪಕಲೆ ನೋಡ್ಬಿಟ್ಟು ಅದರಿಂದ ಎಲ್ಲ ನೋಡಿಬಿಟ್ಟು ನಾವು ಸ್ಕೆಚಸ್ಗಳನ್ನು ಮಾಡಿ, ಇಲಿಸ್ಟ್ರೇಷನ್ಸ್ ಮಾಡಿ, ಅದನ್ನು ಒಂದು ಕಾಸ್ಟ್ಯೂಮ್ ಅವ್ರಿಗೆ ಒಂದು ರೆಡಿ ಮಾಡಿಬಿಟ್ಟು ಲುಕ್ ಟೆಸ್ಟ್ಗಳನ್ನು ಮಾಡಿ ತೋರಿಸಿ, ಆ ಥರ ಸ್ಟೇಜ್ ಬೈ ಸ್ಟೇಜ್ ನಮ್ಮದು ಎಲ್ಲ ಕಾಸ್ಟ್ಯೂಮ್ಗಳು ರಿಫೈನ್ ಆಗ್ತಾ ಬಂದಿದೆ ಆ ಪ್ರೋಸೆಸ್ಸಲ್ಲಿ. ಸೊ ಎಲ್ಲರೂ ಅದಕ್ಕಷ್ಟು ಇನ್ವಾಲ್ವ್ ಆಗಿರ್ತಿದ್ವಿ. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಜವಾಬ್ದಾರಿ ಅಂದರೆ ನಾವು ಎಲ್ಲದೂ ಕುಂದಾಪುರಕ್ಕೆ ಬರಬೇಕಾಗಿತ್ತು. ನನಗೆ ವರ್ಕರ್ಸ್ ಸಮ್ ಟೈಮ್ ಬರ್ಲಿಕ್ಕೆ ಕೇಳ್ತಿರ್ಲಿಲ್ಲ, ಎಲ್ಲ ಹೊರಗಡೆ ಇಂದ ಅಲ್ಲಿ ಬಂದು ಕೆಲಸ ಮಾಡಲಿಕ್ಕೆ. ನಂದೊಂದು ದೊಡ್ಡ ಕಾಸ್ಟ್ಯೂಮ್ದು ಬೇಸ್ ಇತ್ತು, ಅಲ್ಲಿ ಪ್ರತಿಯೊಂದು ನಾವು ಅಲ್ಲಿನ ಅಂದರೆ ನಂದು ಡೈಯಿಂಗ್ ಡಿಪಾರ್ಟ್ಮೆಂಟ್ ಇತ್ತು, ಸ್ಟಿಚಿಂಗ್ ಡಿಪಾರ್ಟ್ಮೆಂಟ್ ಇತ್ತು, ಇದು ಫುಟ್ವೇರ್ ಮೇಕರ್ಸು, ಆರ್ಮರ್ ಏನು ಹಾಕಿದ್ದೀವಿ ನಾವು, ಆರ್ಮರಲ್ಲೇ 3 ಟೈಪ್ಸ್ ಮಾಡಿದ್ವಿ, ಟ್ರೈಬಲ್ ಆರ್ಮರ್, ಮೆಟಲ್ ಆರ್ಮರ್, ಆಮೇಲೆ ಲೆದರ್ ಆರ್ಮರ್ಸ್, ಫುಟ್ವೇರ್ ಡಿಪಾರ್ಟ್ಮೆಂಟ್, ಜ್ಯುವೆಲ್ರಿ ಡಿಪಾರ್ಟ್ಮೆಂಟ್, ಎಲ್ಲ ಹ್ಯಾಂಡ್ ಕ್ರಾಫ್ಟೆಡ್, ಒಂದಿಷ್ಟು ನ್ಯಾಚುರಲ್ ಎಲಿಮೆಂಟ್ಸ್ ಎಲ್ಲ ಸೋರ್ಸ್ ಮಾಡಿ ಒಂದು ಬೇಸಲ್ಲಿ ಎಲ್ಲ ಟೀಮ್ಗಳಿಗೆ ಕೆಲಸ ಮಾಡಿಸೋದಿತ್ತು. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಲೈಫಲ್ಲೂ ನನಗೆ ನಾನು ಇದ್ರ ಬಗ್ಗೆ ನೀವು ಕೋರ್ಸ್ ಮಾಡ್ಕೊಂಡಿದ್ದು ಆ ಥರ ಏನಿಲ್ಲ ಅಲ್ಲ, ಹಿಂದೆ ಏನಾದರೂ ನೀವು ಈ ರೀತಿ ಈ ಫ್ಯಾಷನ್ ಡಿಸೈನಿಂಗ್ ಅದು 6 ಮಂತ್ ಶಾರ್ಟ್ ಟೈಮ್ ಕೋರ್ಸ್ ಮಾಡಿದ್ದೆ ನಾನು ನಿಫ್ಟಲ್ಲಿ. ಅದಾದಮೇಲೆ ಇದೆಲ್ಲ ನನಗನ್ಸುತ್ತೆ ಆನ್ ಫೀಲ್ಡ್ ಎಕ್ಸ್ಪೀರಿಯನ್ಸ್, ನಿಮಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರ ಗೊತ್ತಿರುತ್ತೆ. ಸಮ್ ಟೈಮ್ ಏನಾಗುತ್ತೆ, ನನಗೆ ಯಾವ್ದು ಹೆಲ್ಪ್ ಆಯಿತು ಅಂದರೆ ಫಸ್ಟ್ ಸಿನಿಮಾಯಿಂದನೂ ನಾನು ತುಂಬ ಅಸಿಸ್ಟೆಂಟ್ಸ್ಗಳನ್ನ ಇಟ್ಕೊಂಡು ಡಿಪೆಂಡ್ ಆಗಿ ಆ ಥರದ ಕೆಲಸಗಳನ್ನ ಮಾಡಿಲ್ಲ. ನನಗೆ ಏನು ಮಾಡಿದ್ರು ನಾನು ಆ ಫ್ಯಾಬ್ರಿಕ್ನ ಫೀಲ್ ಮಾಡಬೇಕು, ನಾನು ಕಣ್ಣಿಂದ ನೋಡಬೇಕು. ಸೊ ನಾನೇನು ಮಾಡ್ತಿದ್ದೆ, ಆಟೋ ಹೊತ್ಕೊಂಡು 2 ವೀಲರಲ್ಲಿ ನಂದು ಒಬ್ಬ ಅಸಿಸ್ಟೆಂಟ್ನ ಹಾಕ್ಕೊಂಡು ಮಾರ್ಕೆಟ್ಗೆ ನಾನೇ ಹೋಗಿ ನಾನೇ ತಂದು ಪ್ಯಾಟರ್ನ್ ಆಗಬೇಕಾದ್ರೆ ಕೂತು ಆ ಪ್ರೋಸೆಸ್ಸಿಂದ ನನಗೆ ಮಾಡಿರೋದ್ರಿಂದ. ಬಟ್ ಇದೇನಾಯಿತು, ಸ್ಕೇಲ್ ದೊಡ್ಡದಾಗಿದ್ದರಿಂದ ನನಗೆ ಡಿಸೈನರ್ ಟೀಮ್ ಬೇಕಿತ್ತು, ಎಲ್ಲದಕ್ಕೂ ಟೀಮ್ಗಳು ಬೇಕಿತ್ತು, ಕಾಸ್ಟ್ಯೂಮರ್ ಟೀಮ್ ಎಲ್ಲ ಟೀಮ್ ದೊಡ್ಡದಿತ್ತು. ಆ ಟೀಮ್ನ ಹ್ಯಾಂಡಲ್ ಮಾಡೋದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆಗಿತ್ತು.